ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 9ನೇ ಪ್ರಶ್ನೆ. ಮಸೂರವು ಗ್ರಹಿಸಿದ ಬೆಳಕನ್ನು ಕೇಂದ್ರೀಕರಿಸುವ ಭಾಗ. ಈಗ ನಮ್ಮ ಕಣ್ಣುಗಳಿಗೆ ಬೆಳಕು ಬರ್ತದೆ ಅಲ್ವಾ? ಪಾಪೆ ಕಣ್ಣಿನೊಳಗೆ ಎಷ್ಟು ಬೆಳಕು ಬರಬೇಕು ಅನ್ನೋದನ್ನ ನಿರ್ಧರಿಸ್ತದೆ. ಚಿಕ್ಕದಾಗ್ತದೆ, ದೊಡ್ಡದಾಗ್ತದೆ. ಅದರ ಮೂಲಕ ಪ್ರಕಾಶಮಾನವಾದ ಬೆಳಕಿನಲ್ಲಿರುವಾಗ ಸಣ್ಣದಾಗ್ತದೆ, ಮಂದ ಬೆಳಕಿನಲ್ಲಿ ಪಾಪೆ ದೊಡ್ಡದಾಗ್ತದೆ. ಈಗ ಅದು ಬೆಳಕನ್ನ ಒಳಗ್ ಕಳಿಸಿದೆ ಅಲ್ವಾ? ಮಸೂರ ಏನ್ ಮಾಡುತ್ತೆ? ಇಲ್ಲಿ ನೋಡಿ, ಇದು ಮಸೂರ, ಕಣ್ಣಿನ ಮಸೂರ. ಮಸೂರ ಗ್ರಹಿಸಿದಂತಹ ಬೆಳಕು ಎಲ್ಲಿ ಕೇಂದ್ರೀಕೃತ ಆಗಿರುತ್ತೆ ಅಂದ್ರೆ ಅಕ್ಷಿಪಟಲ ಅಂತ ಹೇಳ್ತೀವಿ. ಮಸೂರವು ಗ್ರಹಿಸಿದ ಬೆಳಕನ್ನು ಕೇಂದ್ರೀಕರಿಸುವಂತಹ ಭಾಗ ಅಕ್ಷಿಪಟಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ಅಕ್ಷಿಪಟಲ. ಈ ಅಕ್ಷಿಪಟಲ ಏನಿದೆ, ಇದರಲ್ಲಿ ಬಹಳಷ್ಟು ನರಕೋಶಗಳಿರ್ತವೆ. ಇದು ನರಕೋಶಗಳನ್ನ ಹೊಂದಿರುತ್ತೆ. ಶಂಕುಕೋಶಗಳು, ಕಂಬಿಕೋಶಗಳನ್ನ ಹೊಂದಿರುತ್ತೆ. ಅವು ಶಂಕುಕೋಶಗಳು ಪ್ರಕಾಶಮಾನವಾದ ಬೆಳಕನ್ನ ಗ್ರಹಿಸ್ತವೆ, ಕಂಬಿಕೋಶಗಳು ಮಂದ ಬೆಳಕು ಕಾರ್ಯನಿರ್ವಹಿಸ್ತದೆ. ಆಪ್ಷನ್ ಎ ಕಾರ್ನಿಯಾ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾದ ಉತ್ತರ. ಕಾರ್ನಿಯಾ ಅನ್ನುವಂಥದ್ದು ಕಣ್ಣಿನ ಮುಂಭಾಗವಾಗಿದ್ದು ಪಾರದರ್ಶಕವಾಗಿರುವಂತದ್ದಾಗಿದೆ. ಕಾರ್ನಿಯಾ ಅಂತ ಹೇಳ್ತೀವಿ. ಮಸೂರ ಇಲ್ಲ, ಮಸೂರವು ಗ್ರಹಿಸಿದ ಬೆಳಕನ್ನು ಕೇಂದ್ರೀಕರಿಸುವ ಭಾಗ ಮಸೂರ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಪ್ಪು. ಐರಿಸ್, ಐರಿಸ್ ಅಂದ್ರೆ ವರ್ಣಪಟಲ, ಇದು ಕೂಡ ತಪ್ಪಾದ ಉತ್ತರ. ವರ್ಣಪಟಲ ಕಣ್ಣುಗಳಿಗೆ ಬಣ್ಣವನ್ನ ಕೊಡುವಂತಹ ಭಾಗವಾಗಿದೆ. ಐರಿಸ್ ಅಥವಾ ವರ್ಣಪಟಲ ಇದು ಪಾಪೆಯನ್ನ ಹೊಂದಿರ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ಅಕ್ಷಿಪಟಲ. ಥ್ಯಾಂಕ್ ಯು.